ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ತವಾ ಫ್ರೈನ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಈ ರೆಸಿಪಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಅರ್ಧ kg ಚಿಕನ್ನ ಬಳಸ್ತಾ ಇದ್ದೀನಿ. ಇದು ಬ್ರಾಯ್ಲರ್ ಚಿಕನ್ನು, ವಿತೌಟ್ ಸ್ಕಿನ್ ನಾನಿಲ್ಲಿ ಬಳಸ್ತಿರೋ ಅಂಥದ್ದು. ಇಷ್ಟು ಚಿಕನ್ ತವಾ ಫ್ರೈಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿ ಇಲ್ಲಿ ಇದೆ. 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಹಾಗೆ 3/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಹಾಗೆ 1.5 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ತಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ತಗೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಗಟ್ಟಿ ಮೊಸರನ್ನ ಬಳಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಹಾಗೆ ಇಲ್ಲಿ 1 ಮೊಟ್ಟೆ ತಗೊಂಡಿದ್ದೀನಿ. ಇಲ್ಲಿ 1 ನಿಂಬೆಹಣ್ಣಿನ ರಸನ ನಾನು ಇಲ್ಲಿ ತಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ಚಿಕನ್ ಇಟ್ಕೊಂಡಿದ್ನಲ್ಲ, ಆ ಚಿಕನ್ನ ಪೂರ್ತಿ ಇದಕ್ಕೆ ಹಾಕೊಳ್ಳೋಣ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೆ ಅಲ್ಲ ಅದನ್ನೆಲ್ಲ ಹಾಕೊಳ್ತಿದ್ದೀನಿ. ಮೊಸರು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಮೊಟ್ಟೆ, ರುಚಿಗೆ ಬೇಕಾದಷ್ಟು ಉಪ್ಪು, ನಿಂಬೆಹಣ್ಣಿನ ರಸ, ಖಾರ ಪುಡಿ, ಹಾಗೆ ಧನಿಯಾ ಪುಡಿ, ಹಾಗೆ ಅಕ್ಕಿ ಹಿಟ್ಟು. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೊರಗಡೆನೆ ಇಡೋದ್ರಿಂದ ಇದನ್ನ 1 ಅವರ್ ಮ್ಯಾರಿನೇಷನ್ಗೆ ಬಿಡ್ತೀನಿ. ಇದನ್ನ ಹೊರಗೆ ಇಡೋದಾದ್ರೆ ಅಟ್ಲೀಸ್ಟ್ 1 ಅವರ್ ಆದ್ರೂ ಮ್ಯಾರಿನೇಷನ್ಗೆ ಬಿಡಿ. ಫ್ರಿಜ್ ಅಲ್ಲಿ ಇಡ್ತೀರಾ ಅಂದ್ರೆ ಅಟ್ಲೀಸ್ಟ್ ½ ಅನ್ ಅವರ್ ಆದ್ರೂ ಮ್ಯಾರಿನೇಟ್ ಆಗಬೇಕು. ನೀವೇನಾದ್ರೂ ಮಧ್ಯಾಹ್ನಕ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 10 ಅಥವಾ 11 o'clock ಅಷ್ಟೊತ್ತಿಗಾದ್ರೂ ಹೀಗೆ ಮ್ಯಾರಿನೇಷನ್ ಮಾಡಿ ಇಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೈಟ್ ಏನಾದ್ರು ಮಾಡ್ತೀರಾ ಅಂದ್ರೆ ಈವ್ನಿಂಗ್ ಹೀಗೆ ಮ್ಯಾರಿನೇಷನ್ ಮಾಡಿ ಇಟ್ಟು ಬಳಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ 1 ಅವರ್ ಆಗಿದೆ. ಸೊ ನೋಡಿ ಈಗ ಚೆನ್ನಾಗಿ ಚಿಕನ್ ಎಲ್ಲ ಮಸಾಲೆನ ಹಿಡ್ದಿರುತ್ತೆ. ಬನ್ನಿ ಈಗ ತವಾ ಫ್ರೈನ ಮಾಡ್ಕೊಳ್ಳೋಣ. ಇಲ್ಲಿ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡಿದ್ದೀನಲ್ಲ, ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿದ ಕೂಡಲೇ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾನು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಈ ಐ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಚಿಕನ್ ಪೀಸಸ್ಸು ಕೂಡ ಹೀಗೆ ಹಾಕೊಳ್ಳೋಣ. ಹೀಗೆ ಒಂದು 2 ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಲಿಡ್ನ ಮುಚ್ಚಿ ನೀವು ಬೇಯಿಸ್ಕೋಬೋದು. ಈ 2 ನಿಮಿಷ ಆಗಿದ ಕೂಡಲೇ ಮತ್ತೆ ನಾವು ಅದನ್ನು ಹೀಗೆ ಲೋ ಫ್ಲೇಮ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚಿಕನ್ ಪೀಸಸ್ನು ಹೀಗೆ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕು. ಈಗ ಮತ್ತೆ 2 ನಿಮಿಷ ಐ ಫ್ಲೇಮ್ ಮಾಡಿಕೊಂಡು ಹೀಗೆ ಬೇಯಿಸ್ಕೋಬೇಕಾಗತ್ತೆ. 2 ನಿಮಿಷ ಆಗಿದ ಕೂಡಲೇ ಮತ್ತೆ ಲೋ ಫ್ಲೇಮ್ನ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇದನ್ನು ಹೀಗೆ ಲಿಡ್ ಮುಚ್ಚಿ. ಮತ್ತೆ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಹೀಗೆ ಮಗಚ್ಕೊಂಡು ಎಲ್ಲ ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿ ತವಾ ಫ್ರೈ ಅಂತೇಳಿ. ಸೊ ಹೀಗೆ ಎಲ್ಲ ಚಿಕನ್ ಪೀಸಸ್ನ ಕೂಡ ಇದೇ ರೀತಿ ತವಾ ಫ್ರೈನ ಮಾಡ್ಕೊಳ್ತೀನಿ. ನೋಡ್ಬೋದು ನೀವಿಲ್ಲಿ ಚಿಕನ್ ತವಾ ಫ್ರೈ ಹೇಗಾಗಿದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ.
ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.